ಮಲೆನಾಡಲ್ಲಿ ಮಳೆ ಇಲ್ಲ, ತುಂಗಾ ಡ್ಯಾಮ್ ಗೇಟ್ ಬಂದ್ ಆಗಿದೆ. ಓಕೆ, ಯಾವ ಕಾರಣ, ಏನು ಕತೆ, ಏನು ಸುದ್ದಿ ಇದು ನೋಡೋಣ ಬನ್ನಿ. ಮಲೆನಾಡಲ್ಲಿ ಮಳೆ ಇಲ್ಲ, ತುಂಗಾ ಡ್ಯಾಮ್ ಗೇಟ್ ಬಂದ್ ಆಗಿದೆ. ಗಾಜನೂರಿನ ತುಂಗಾ ಡ್ಯಾಮ್ನ ಎಲ್ಲ 22 ಗೇಟ್ಗಳು ಬಂದಾಗಿದ್ದಾವೆ, ಮುಚ್ಚಲ್ಪಟ್ಟಿವೆ. ತುಂಗಾ ನದಿಯ ಒಳಹರಿವಿನಲ್ಲಿ ಭಾರೀ ಪ್ರಮಾಣದ ಇಳಿಕೆ ಉಂಟಾಗಿದೆ. ನೀರೇ ಇಲ್ಲ ರೀ, ಇನ್ನು ಗೇಟ್ ತೆಗೆದೇನು ಮಾಡೋಣ ಅನ್ನೋದು ಪ್ರಶ್ನೆ. ತುಂಗಾ ಡ್ಯಾಮ್ ಒಳಹರಿವು ಸದ್ಯ 1219 ಕ್ಯೂಸೆಕ್ಸ್ಗೆ ಕುಸಿತ ಕಂಡಿದೆ. ತುಂಗಾ ಡ್ಯಾಮ್ನಿಂದ ಸದ್ಯಕ್ಕೆ ನೀರು ಹೊರಗೆ ಬಿಡದಂತೆ ಸೂಚಿಸಲಾಗಿದೆ. ಗೊತ್ತಾ, ಸದ್ಯಕ್ಕೆ 3.20 TMC ನೀರು ಸದ್ಯದ ಜಲಾಶಯದ ಮಟ್ಟ. ಭದ್ರಾ ಜಲಾಶಯದ ಒಳಹರಿವು ಒಂದು ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿದೆ ರೀ. ಭದ್ರಾ ಡ್ಯಾಮ್ ನೀರು ಕೇವಲ ಕುಡಿಯೋ ಉದ್ದೇಶಕ್ಕೆ ಬಳಕೆ ಮಾಡಲಾಗುತ್ತೆ. ಹೀಗಾಗಿ ಅನ್ಯ ಉದ್ದೇಶಗಳಿಗೆ ಭದ್ರಾ ಡ್ಯಾಮ್ ನೀರನ್ನ ಬಳಸುವಂತೆ ಇಲ್ಲ. ಮೊದಲೇ ನೀರಿಲ್ಲ, ಇನ್ನು ಬೇರೆ ಬೇರೆ ಉದ್ದೇಶಗಳಿಗೆ ನೀರು ಬಳಸಿದ್ರೆ ಹೆಂಗೆ ಅನ್ನೋದು ವಿಚಾರ. ಶಿವಮೊಗ್ಗ ಆಗಿದೆ, ಶಿವಮೊಗ್ಗ ಆಗಬೇಕು. ಶಿವಮೊಗ್ಗ DC ಪ್ರಭುಲಿಂಗ ಕವಳಕಟ್ಟಿ ಖಡಕ್ ಆದೇಶ ಕೊಟ್ಟಿದ್ದಾರೆ. ಮಲೆನಾಡಿನಲ್ಲಿ ಬರಗಾಲ ಬಂದರೆ ನಾಡಿಗೆ ಬರಗಾಲ ರೀ ಅಂತ ಹೇಳಿದ್ರೆ ದಟ್ ಈಸ್ ದ ಸೋರ್ಸ್. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಹರತಾಳು ಹಾಲಪ್ಪ ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂಗಾದ್ರೆ ಹಿಂಗೆ ಅಂತ. ಹೊಸ CMಗೆ ಇವರನ್ನು ಭೇಟಿ ಮಾಡೋದೇ ಕೆಲಸ ಆಗಿದೆ, ಇಲ್ಲಿ ಬಗ್ಗೆ ಗಮನ ಹರಿಸ್ತಿಲ್ಲ ಅನ್ನೋ ಅವರು ಒಂದು ಟೀಕೆಯನ್ನು ಮಾಡಿದ್ದಾರೆ. ಬರೀ ದೇವಸ್ಥಾನಗಳಿಗೆ ಭೇಟಿ ನೀಡೋದೇ ಆಯಿತು ಮುಖ್ಯಮಂತ್ರಿ ಕೆಲಸ. ರಾಜ್ಯ ಸರ್ಕಾರ ಬರಗಾಲದ ಕಡೆ ಗಮನ ಹರಿಸಬೇಕು ಅಂತ ಅಲ್ಲಿ ಮಾಜಿ ಶಾಸಕರು ಹಾಲಪ್ಪ ಹೇಳಿದ್ದಾರೆ. ಹರತಾಳು ಹಾಲಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ ನೋಡಿ, ಮಲೆನಾಡು ಅಂತ ಹೇಳಿದ ತಕ್ಷಣ ಬಿಡ್ರಿ ಅಲ್ಲೇನು ಯಾವಾಗಲೂ ಮಳೆ ಬರುತ್ತೆ ಅಂತ ಹೇಳ್ತಿರ್ತೀವಿ, ಆದರೆ ಹಂಗಿಲ್ಲ ಪರಿಸ್ಥಿತಿ ಸದ್ಯಕ್ಕೆ. ಮಲೆನಾಡಲ್ಲೇ ಹಂಗಾದರೆ ಇನ್ನು ಈ ಬಯಲುಸೀಮೆ ಕಡೆ ಎಲ್ಲ ಏನು ಕತೆ, ನೀರು ಬಯಲುಸೀಮೆಗೆ ಮಾತ್ರ ಬೇಕು, ಮಲೆನಾಡಲ್ಲಿ ಬೇಡ, ಅರೆ ಮಲೆನಾಡಲ್ಲಿ ಬೇಕು, ಹಂಗೆಲ್ಲ ಇದೆಯಾ? ಇಲ್ಲ, ಎಲ್ಲರಿಗೂ ಬೇಕೇ ಬೇಕು. ಆಯಾಯ ಬೆಳೆಗಳಿಗೆ ತಕ್ಕ ಹಾಗೆ ಯಾವ ಟೈಮಲ್ಲಿ ಹೆಚ್ಚು ಬೇಕು ಕಡಿಮೆ ಬೇಕು ಅನ್ನೋದು ಒಂದು ನಿರ್ಧಾರ ಆಗುತ್ತೆ ಅನ್ನೋದು ಬಿಟ್ಟರೆ, ಮಳೆನೇ ಇಲ್ಲ ಅಂತ ಹೇಳಿದರೆ ಹೆಂಗೆ ಕತೆ ಹೇಳಿ. ಮುಂಚೆ ಮಲೆನಾಡಲ್ಲೆಲ್ಲ ಹೆಂಗಿರುತ್ತೆ, ಮಳೆಗಾಲ ಅಂತ ಅಂದರೆ ಸಾಕು, ಸ್ಕೂಲು ಶಾಲಾ ಕಾಲೇಜುಗಳಿಗೆಲ್ಲ ರಜಾ, ಸಿಕ್ಕಾಪಟ್ಟೆ ದಿವಸ ಹಂಗಿರ್ತಿತ್ತು. ಓಕೆ, ಈ ಮಾಜಿ ಶಾಸಕ ಹರತಾಳು ಹಾಲಪ್ಪ ಮಾತನಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಬನ್ನಿ ಕೇಳಿಸ್ಕೊಳ್ಳೋಣ. ಬರಗಾಲ ಬಂದಿದೆ, ಇಷ್ಟೊಂದು ಮಳೆ ಕಮ್ಮಿ ಆಗಿದೆ. ಮಲೆನಾಡಿನಲ್ಲಿ ಬರಗಾಲ ಬಂತು ಅಂದರೆ ನಾಡಿಗೆ ಬರಗಾಲ ಬರ್ತದೆ, ಇಡೀ ಕೃಷಿಗೆ ಬರಗಾಲ ಬರ್ತದೆ, ವಿದ್ಯುತ್ ಉತ್ಪತ್ತಿ ಕಡಿಮೆ ಆಗ್ತದೆ. ವಿದ್ಯುತ್ ಉತ್ಪತ್ತಿ ಅಂದರೆ ಪುಕ್ಕಟೆ ವಿದ್ಯುತ್ ಉತ್ಪತ್ತಿ ಆಗೋದು, ಯಾವುದೇ ಇದಕ್ಕೂ ಕೋಲು ಮತ್ತೊಂದು ಖರ್ಚಾಗಲ್ಲ, ಬರೀ ನೀರು ಖರ್ಚು ಮಾಡಿ ಉತ್ಪತ್ತಿ ಮಾಡೋ ಅಂಥ ವಿದ್ಯುತ್ ಅಂದರೆ ಸುಮಾರು 50 ಪೈಸೆ ಒಳಗೆ ಒಂದು ಯೂನಿಟ್ ತಯಾರಾಗ್ತದೆ, ಅಂಥದ್ದು ಕಮ್ಮಿ ಆಗ್ತದೆ. ಹೀಗೆ ಹಿಂದೊಬ್ಬರು ನಮ್ಮ DC ಇದ್ದರು, ಲಕ್ಷ್ಮೀನಾರಾಯಣ ಅಂತ, ನಿಮಗೆಲ್ಲ ಚಿರಪರಿಚಿತರು. ಸಾಗರದಾಗ ಮಳೆ ಆಗದಿದ್ದರೆ ಕೋಲಾರದಲ್ಲಿ ಬರಗಾಲ ಬರ್ತದೆ ಅನ್ನೋರು ಅಂತ ಹೇಳಿದರು ಅವರು. ಅದರ ವಿದ್ಯುತ್ ಅಷ್ಟು ತೊಂದರೆ ಆಗ್ತದೆ. ಆ ಕಾಲಕ್ಕೆ 1000 ಮೆಗಾವಾಟ್ ದೊಡ್ಡ ವಿಷಯ ಆಗಿತ್ತು. ಹೀಗೆ ಬರಗಾಲ ಬಂದಿದೆ, ಇದ್ರ ಬಗ್ಗೆ ಯಾರು ಗಮನಿಸೋರಿಲ್ಲ. ಬೇಗ ಮಂತ್ರಿಮಂಡಲ ಮಾಡಬೇಕು, ಬೇಗ ಮಂತ್ರಿಮಂಡಲವನ್ನು ಮಾಡಿ ಉಸ್ತುವಾರಿ ಸಚಿವರನ್ನ ಹಂಚಿಕೆ ಮಾಡಬೇಕು. ಯಾರ ಹತ್ರ ಹೇಳಬೇಕು? ಕೃಷಿ ಸಚಿವರೇ ಇಲ್ಲ. ಕೃಷಿಗೆ ಸಂಬಂಧಪಟ್ಟ ಹಾಗೆ ಬರಗಾಲ ಮತ್ತು ಗೊಬ್ಬರ, ನೀರು, ಮತ್ತೊಂದು ಇದ್ರ ಬಗ್ಗೆ ಸರ್ಕಾರವೂ ಇಲ್ವಲ್ಲ. ಮುಖ್ಯಮಂತ್ರಿಗಳು ಬರೀ ಬಂದವರು ಸ್ವಲ್ಪ ಇವರು 1 ತಿಂಗಳು ಇದು ಸ್ವಲ್ಪ ಹನಿಮೂನ್ ಪೀರಿಯಡ್ ಅಂತೀವಿ, ಹನಿಮೂನ್ ಪೀರಿಯಡ್ ಏನಿಲ್ಲ ಈ ಸರ್ಕಾರಕ್ಕೆ. ಬರೀ ಇದರಲ್ಲಿ ಇವ್ರನ್ನ ಭೇಟಿ ಮಾಡೋದು, ದೇವಸ್ಥಾನ ಭೇಟಿ ಮಾಡೋದು ಎಲ್ಲ ನಡೀತಾ ಇದೆ. ಸ್ವಲ್ಪ ಬರೋ ಕುರಿತು ಕೇಂದ್ರಕ್ಕೆ ವರದಿ ಕೂಡ ಏನೂ ಆಗ್ತಿಲ್ಲ, ವಿಳಂಬ ಆಗ್ತಾ ಇದೆ. ನೋಡೋಣ. ಈಗ ನಾವು ಒತ್ತಾಯ ಮಾಡಿದ್ದೀವಿ, ನಮ್ಮ ಪಕ್ಷನೂ ಒತ್ತಾಯ ಮಾಡ್ತದೆ. ಬರನ ತೀವ್ರವಾಗಿ ಪರಿಗಣಿಸಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ಸ್ ಕೇಂದ್ರಕ್ಕೂ ಕಳಿಸ್ಬೇಕು. ಇವರು ಕೂಡ ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಬೇಕು, ಪೂರಕವಾದ ವ್ಯವಸ್ಥೆಗಳನ್ನು ತಯಾರಿ ಮಾಡ್ಕೋಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮಲೆನಾಡಿನಲ್ಲಿ ಬರಗಾಲ ಬಂದಿದೆ, ಇಷ್ಟೊಂದು ಮಳೆ ಕಮ್ಮಿ ಆಗಿದೆ. ನಿಜ ನೋಡ್ರಿ, ಹರತಾಳು ಹಾಲಪ್ಪ ಅವ್ರು ಹೇಳಿದ್ದು ರಾಜಕಾರಣ ಏನೇ ಇರ್ಬೋದು, ಆದರೆ ಜನಪರವಾಗಿ ಮಾತನಾಡಿದ್ದಾರೆ. ಹೌದಾ, ಏನು ಯಾರ ಹತ್ರ ಹೇಳ್ಕೋಬೇಕು? ಈಗ ಮಳೆ ಬಂದಿಲ್ಲ ಅದಕ್ಕೇನ್ರಿ ನಾವು ಏನು ಮಾಡೋಕ್ಕಾಗತ್ತೆ ಅಂತ ಆಡಳಿತ ಪಕ್ಷದವ್ರು ಹೇಳೋದಕ್ಕಿಂತ ಹೆಚ್ಚಾಗಿ ಈ ಟೈಮಲ್ಲಿ ಹೇಗೆ ನಾವು ವ್ಯವಹರಿಸಬೇಕಾಗತ್ತೆ, ಏನು ಮಾಡಬೇಕಾಗತ್ತೆ ಅನ್ನೋದು ಕಿಂಚಿತ್ ಯೋಚನೆ ಇರುತ್ತಲ್ಲ, ಅದನ್ನು ಯಾವಾಗ ಮಾಡ್ತೀರಾ ಅನ್ನೋದು ಅವರ ಪ್ರಶ್ನೆಯ ಸಾರಾಂಶ ಆಗಿದೆ ಅಂತ ನಾನು ಭಾವಿಸ್ತೀನಿ.